ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ಮಧ್ಯದ ಯುದ್ಧ 6ನೇ ದಿನಕ್ಕೆ ಮತ್ತೆ ಕಾಲಿಟ್ಟಿದೆ. ಯಾಕಂದ್ರೆ ಕದನ ವಿರಾಮ ಘೋಷಣೆಯಾಗಿ ಷರತ್ತುಗಳಿಗೆ ಓಕೆ ಅಂದು ಎಲ್ಲವೂ ಕೂಡ ಶಾಂತ ಸ್ವರೂಪದಲ್ಲಿ ಇದೆ ಅನ್ನೋಷ್ಟೊತ್ತಿಗೆ ಮತ್ತೆ ಅಟ್ಯಾಕ್ ಆಗಿತ್ತು. ಅಲ್ಲಿಂದ ದಾಳಿಯನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇವತ್ತು 6ನೇ ದಿನ. ಇವತ್ತು ಕೂಡ ಇರಾನ್ನ ಮೇಲೆ ದಾಳಿಯಾಗಿದ್ದು ಇರಾನ್ ಕೂಡ ಪ್ರತಿ ದಾಳಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. 6ನೇ ದಿನ ರಾತ್ರಿ ಹೊತ್ತಲ್ಲಿ ಇರಾನ್ ಮೇಲೆ ಅಮೆರಿಕ ಭೀಕರವಾಗಿ ದಾಳಿ ಮಾಡಿದೆ. ಇರಾನ್ನ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಆಗಿದೆ. ಬಂದರ್ ಅಬ್ಬಾಸ್, ಚಬಹಾರ್ ಸೇರಿ ನಗರಗಳ ಸಂಪರ್ಕ ಗೋಪುರ ಧ್ವಂಸ ಮಾಡಲಾಗಿದೆಯಂತೆ. ರೈಲ್ವೆ ಜಂಕ್ಷನ್, ಸೇತುವೆಗಳನ್ನ ಉಡಿಸು ಮಾಡಿಬಿಟ್ಟಿದೆ ಅಮೆರಿಕ. ಹರ್ಮೂಜ್ ನಲ್ಲಿ ಇರಾನ್ನ ಖಾಲಿ ತೈಲ ಟ್ಯಾಂಕರ್ ಮೇಲೂ ಕೂಡ ದಾಳಿಯಾಗಿದೆ. ಇತ್ತೀಚಿನ ದಾಳಿಯಲ್ಲಿ ಇರಾನ್ನ 35ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಅಮೆರಿಕ ಭೀಕರ ದಾಳಿಗೆ 300ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಬೇರೆ ಆಗಿದೆ. ಅಮೆರಿಕ ದಾಳಿಗೆ ಇರಾನ್ನಿಂದಲೂ ಕೂಡ ಭೀಕರ ಕೌಂಟರ್ ಅಟ್ಯಾಕ್ ಆಗಿದ್ದು ಕುವೈತ್, ಬಹ್ರೇನ್, ಜೋರ್ಡಾನ್ನ ಅಮೆರಿಕ ನೆಲೆಗಳ ಮೇಲೆ ದಾಳಿಯಾಗಿದೆ. ಹರ್ಮೂಜ್ ಆಕ್ರಮಣ ನಿಲ್ಲಿಸದೆ ಹೋದ್ರೆ ಇಡೀ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸಲಿದೆಯಂತೆ ಈ ಯುದ್ಧ. ಅಮೆರಿಕಕ್ಕೆ ಉಗ್ರ ದಾಳಿಗೆ ಇರಾನ್ನಿಂದಲೂ ಕೂಡ ಖಡಕ್ ವಾರ್ನಿಂಗ್ ಕೊಡಲಾಗಿದೆ. ಈ ದಾಳಿಗೆ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಇರಾನ್ ಈಗ ಅಮೆರಿಕಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು. ಅಮೆರಿಕದ ಸೇನಾ ನೆಲೆಗಳೆಲ್ಲಲ್ಲಿರುತ್ತೋ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸುತ್ತೆ. ಮತ್ತೆ ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಅಮೆರಿಕ ಕೂಡ ರಾತ್ರೋರಾತ್ರಿ ಇಂತಹ ಭೀಕರ ಅಟ್ಯಾಕ್ ಗಳನ್ನ ಇರಾನ್ ಮೇಲೆ ಮಾಡ್ತಾ ಹೋಗುತ್ತೆ. ಅದು ಕೂಡ ನಾಗರಿಕರು ನೆಲೆಗೊಂಡಿರುವಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಾರಿ ದಾಳಿ ಆಗ್ತಾ ಇದೆ. از اینجا میاد اینجا اومد از اینجا میاد اینجا اومد